ಬರ್ತೀವ್ರಿ ಸದಾಚಾರಣ ಮೊನ್ನೆ. ಹಾಂ ಅವರು ಇತ್ತು, ಇವಾಗ ಕರ್ಣ ಇತ್ತು, ಕರ್ಣ ರೇವಣ್ಣ ಆಡ್ಕೊಂಡು ಹೋಗೋರೆ. ಈಗ ಓರಿ ಹುಡುಕ್ತಾ ಇದೀವಿ, ಕೊಡ್ತೀರಾ ನಿಮ್ಮದು? ಫೋಟೋ ಹಾಕಿ ಅಣ್ಣ, ನಂಬರ್ ಹೇಳ್ತೀನಿ ನಂದು. ಹಾಂ ಬಂತು. ಅಲ್ವಾ ಬಂತು ಮಿಸ್ ಕಾಲ್ ಬಂತಣ್ಣ. ಹಾಂ ಕಳಿಸ್ಕೊಡಿ ಅಣ್ಣ ಫೋಟೋ ಹಾಕಿ. ಕೊಡ್ಬೇಕಾ ಅವ್ರಿಗೆ? ನೋಡಿ ಈಗ ಮತ್ತೆ ವ್ಯಾಪಾರ ಬಿಟ್ಟಾಗ ಅವ್ರಿಗೇನು ಹಿಡ್ಕೊಂಬಂದಾಗ ತಡೆ ಗುರು. ಗೊತ್ತಿ ಬಿಡೋಣ, ಅದೇ ಬಂದು ಮಾತಾಡೋಣ. ಹೋಗು ಬಾ ತಿರ್ಸ್ಕೊಂಡು. ನೋಡಿಲ್ಲ ಅಸ್ಪುಟ ಬಿಡ್ಕೋ ಬಾ. ಅವು ಬಿಡ್ಕೋ ಮನೆ ಸಭೆಯಲ್ಲಿ ಜಾಸ್ತಿ ಯಾವ ಬಾ. ಅದೇ ಗಿಡಕ್ಕೆ ಬಂದೆ. ಹಿಂಗೆ ಬನ್ನಿ ತಿರ್ಸ್ಕೊಂಡು. ಹಾಂ ನಿಧಾನಕ್ಕೆ ಬರಬೇಕು. ನೀವು ಹೆಲಿಕಾಪ್ಟರ್ ಹಾಸ್ಕೊಂಡು ಹಾರಿಸ್ರಿ ಅಭಿಣ. ಬಾ ಏನೋ ಮಾಡಲ್ಲ. ಅಣ್ಣ ನಮಸ್ತೆ.
ಕರುಗಳು ಪರಿಚಯ ಮಾಡ್ಕೊಡ್ತೀರಾ? ಇವು ಯಾರವು ಕರು? ಅಣ್ಣ ಚೇತನ ಅಂದ್ಬಿಟ್ಟು, ಹಾಂ, ಚೇತನನೇ ಅಂತಾರೆಲ್ಲ ಊರಲ್ಲೆಲ್ಲ. ಚೇತನ ಅಂದ್ಬಿಟ್ಟು ಎಸ್ಟೇಟ್ ಇವ್ರಿಗೆ ಒಂದು 14-15 ಕರುಗಳವೆಲ್ಲ ಟೋಟಲ್. 2 ನಾಟಿ ಎಸ್ಗಳಿದೆ, ಕರುಗಳವೆ. ಇವು ಎತ್ಕೊಳ್ಳಿ ಹೊಸದಾಗಿ ಇಟ್ಕೊಂಡಿದ್ದು ಮೈಸೂರು ತಾವಳ. ಇವು 450 ಆಗಿದ್ದು ಅಲ್ಲೇ. ಬಾಡಿಗೆ ಗಿಡಿಗೆ ಎಲ್ಲ ಒಂದು 4,60,000 ಕೊಡ್ತೀವಿ ಇವು. ಓಕೆ ಓಕೆ. ಇವು ಅಣ್ಣ? ಇವು ಅಣ್ಣ ವಿವೇಕಾನಂದ ತಾವಳಿಂದ ಸ್ಟುಡಿಯೋ ವಿಜಯಣ್ಣವ್ರಿಗೆ ಬಂದಿದ್ದಾವೆ ಮಂಡ್ಯ. ಹಾಂ, ಅಲ್ಲಿಂದ ನಾವಾಕ ಬಂದವಣ. 3,60,000 ಇವು. ಕೂಟ. ಓಕೆ. ಕೂಟ ಏನಂತ ಕೂಟ ಸೇರಲ್ಲ. ಹಾಂ, ಇದನ್ನ ಬೀಜಕ್ಕೆ ಮಡ್ಗಾನ ಅಂತಿದ್ದೀವಿ. ಹಾಂ, ಅದು ಯಾವ್ದಾರು ಸಿಕ್ಕೂರಕ್ಕೆ ಬೀಜ ಹಾಕ್ಸ್ತೀವಿ. ಇಲ್ಲದೆ ಅವರು ಯಾರು ಒಂಟಿ ಬಂದರೆ ಒಂಟಿನ ಕೊಡ್ತೀರಾ? ಏನಾಯ್ತದೆ ಅಣ್ಣ ಈಗ? ಅಣ್ಣ ನಾವು 4 ಲಕ್ಷ ಚಿಲ್ಲರೆ ಹೇಳ್ತಾ ಇದ್ದೀವಿ. ನೋಡೋಣ, ಜೊತೆ ಬಂದರೆ ಜೊತೆನೇ ಕೊಡ್ತೀವಿ, ಇಲ್ಲ ಅದೊಂದು ಒಂಟಿ ಬೇಕು ಅಂದ್ರೆ ಒಂಟಿ ಬಿಚ್ಕೊಡ್ತೀವಿ. ಇದನ್ನ ಸದ್ಯಕ್ಕೆ ಈಗಲೇ ಬಿಚ್ಚಲ್ಲ, ಕೇಳ್ತಾವ್ರೆ. ನಾವು 2.5 ಲಕ್ಷ ಹೇಳ್ತಾ ಇದ್ದೀವಿ ಇದೊಂದು ಕರಿಗೆನೆ. ನೋಡೋಣ, ಯಾರು ಬಂದರೆ ಹೆಚ್ಚು ಕಮ್ಮಿ ಮಾಡಿ ಕೊಡ್ತೀವಿ ಅಣ್ಣ. ಅಣ್ಣ, ನಿಮ್ಮ ಪ್ರಕಾರ ದನಿನ ಸಂಖ್ಯೆ ಜಾಸ್ತಿ ಐತೈತಾ ಕಮ್ಮಿ ಐತೈತಾ? ಅಣ್ಣ ಏನಿಲ್ಲ, ನಡೀತಾ ಐತೆ, ಪರವಾಗಿಲ್ಲ. ಕಮ್ಮಿನೂ ಆಯ್ತಾ ಇಲ್ಲ, ಐತೆ ಜಾಸ್ತಿನೂ ಆಯ್ತಾ ಇಲ್ಲ. ಈ ಕಾಯಿಲೆ ಬಂದ ಟೈಮಲ್ಲಿ ಸ್ವಲ್ಪ ನಶಿಸೋದು. ಇನ್ನು ಕೆಲವು ಯಾರೋ ಮುಟ್ಟಾಳ್ ರೈತರುಗಳು ಮಾಮೂಲಿ ಹೆಣ್ಣಸ್ಗಳನ್ನೆಲ್ಲ ಸಾಬ್ರಿಗೆ ಮಾರ್ಕೋತಾವ್ರೆ. ಓಕೆ ಓಕೆ. ಅದೆಲ್ಲ ರದ್ದು ಮಾಡಬೇಕು. ಅವೆಲ್ಲ ಒಂಚೂರು ರದ್ದು ಮಾಡ್ಬೇಕಣ್ಣ. ನಶಿಸೇನು ಹೋಗಲ್ಲ. ಒಳ್ಳೆ ಬದುಕುಗಳು ಎಲ್ಲ ಚೆನ್ನಾಗಿ ಅವೇ ಈಗ ನಡೀತಾವೆ. ಮತ್ತು ಯುವಕರುಗಳು ಈಗ ಎದೊಳ್ತಾವ್ರೆ. ಪ್ರತಿ ಹಳ್ಳಿಗಳಲ್ಲಿ ನಾನು ನೋಡಿದ ಮಟ್ಟಿಗೆ ನಮ್ಮೂರಲ್ಲೇ ಆಗಿರ್ಬೋದು, ಬೇರೆ ಊರಲ್ಲೇ ಆಗಿರೋದು, ಅಕ್ಕಪಕ್ಕ ಊರಲ್ಲೇ ಎದೊಳ್ತಾವ್ರೆ. ಈಗೀಗ ನಾವು ಕಟ್ಟಬೇಕು, ನಾವು ಹಳ್ಳಿಕಾರ್ ಉಳಿಸ್ಬೇಕು, ಬೆಳೆಸ್ಬೇಕು. ಏನಕ್ಕೆ ಅಂದರೆ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಬರ್ತಾ ಇರ್ತದಲ್ಲ ಹಳ್ಳಿಕಾರ್ ಬಗ್ಗೆ, ಹೆಂಗೆ ಏನೇನು ಇರುತ್ತೆ ಎಲ್ಲ ನೋಡ್ತಾರಲ್ಲ. ಆ ಕ್ರೇಜ್ ಮೇಲೆ ನಾವು ಒಂದು ಕಟ್ಟೋಣ, ನೋಡೋಣ ಅನ್ನೋ ಲೆಕ್ಕಾಚಾರ. ಒಂದು ಕಟ್ಟಿ ಇವತ್ತು ಅವರೇನೆ ಎಲ್ಲ ಊರಲ್ಲಿ ಇರೋರಿಗಿಂತ ಎಲ್ಲರಿಗಿಂತನೂ ಜಾಸ್ತಿ ಬೆಳೆಸೋಕೆ ನೋಡ್ತಾವ್ರೆ. ಬೆಳೆಸ್ಲಿ ಅಣ್ಣ, ಅವ್ರಿಗೆ ನಾನು ಧನ್ಯವಾದಗಳು ಹೇಳೋಕ್ಕೆ ಇಷ್ಟಪಡ್ತೀನಿ. ಹಳ್ಳಿಕಾರನ್ನ ಬೆಳೆಸಲಿ, ಉಳಿಸ್ಲಿ, ಇದೇ ಥರ ತಗೊಂಡೋಗ್ಲಿ ಅಂತ ಹೇಳ್ತೀನಿ. ಓಕೆ ಅಣ್ಣ, ಈ ಫಾರಮ್ಮು ಎಷ್ಟು ವರ್ಷದಿಂದ ನಡೆಸ್ತವ್ರೆ? ಅಣ್ಣ ಇದು 2016-15 ಸ್ಟಾರ್ಟ್ ಆಯಿತು. ಹೌದು. ಆವಾಗ ಫಸ್ಟು ಸ್ಟಾರ್ಟಿಂಗೇ ಕುರಿಗಳಿದ್ದು. ಕುರಿಗಳು ಸ್ವಲ್ಪ ಏನೋ ಅಚ್ಚುರಿಯ ಕಾರಣದಿಂದ ಒಂಚೂರು ರೇಟ್ ಆಗೋದು, ಒಂದಷ್ಟು ಮಾರ್ಕೊಂಡ್ರು. ಕುರಿದು ಯಾಕೋ ಕೈಗೆ ಹತ್ತಿಲ್ಲ ಅವ್ರಿಗೆ. ಆಮೇಲೆ ಸೀಮೆಸ ತೊಗೊಂಡ್ರು. ಆಮೇಲೆ ಹಿಂಗೆ ಒಂದಿನ ಕೊಂಡ ನೋಡ್ತಾಯಿದ್ರು, ನಾವು ಕಟ್ಟಬೇಕಲ್ಲ ಒಂದು ಅಂತ ಅಂದ್ಬಿಟ್ಟು ಅವತ್ತೊಂದು ದಿನ ಜಾಕಿ ಗಣೇಶಣ್ಣವ್ರ ಹತ್ರ ಇದರಲ್ಲಿ ಬಸವನಗುಡಿನಲ್ಲಿ ಒಂದು ಜೊತೆ ಎತ್ತಿಟ್ಕೊಂಡ್ರು. ಅವತ್ತೇ ಎಲ್ಲ ಹಬ್ಬ ಅನ್ನೋ ಲೆಕ್ಕಾಚಾರಕ್ಕೆ ಇಟ್ಕೊಂಡ್ರು. ಅವತ್ತೇ 1,48,000 2019ರಲ್ಲಿ ಈ ಮಟ್ಟ ಇದು ಕರುಗಳು. ಇನ್ನೂ ಚಿಕ್ಕ ಕರುಗಳು ಇವಕ್ಕಿಂತ ಎಲ್ಲ ಹಬ್ಬ ಏನು ರೀ ಅವಕ್ಕೆ ಅಷ್ಟು ಕೊಟ್ಬಿಟ್ಟವ್ರಲ್ಲ, ಆ ಬೆಲೆ ಕೊಟ್ಬಿಟ್ಟವ್ರಲ್ಲ ಅನ್ನೋ ಲೆಕ್ಕಾಚಾರ. ಊರಲ್ಲೆಲ್ಲ ಹಬ್ಬ ಅಂದ್ಬಿಟ್ರು. ನಮ್ಮೂರಲ್ಲಿ ಆ ಬೆಲೆ ಕೊಟ್ಟು ಯಾರೂ ತಂದೂ ಇರಲಿಲ್ಲ. ನಾವು ವರಿ ಕಟ್ಟಿರ್ಬೋದು, ಆ ಬೆಲೆ ಕೊಟ್ಟು ಅದೇ ಕಾರಣಕ್ಕೂ ನಮ್ಮೂರಲ್ಲಿ ಅಷ್ಟು ದುಡ್ಡಿಗೆ ಹಾಕಿ ಅವು ಬಂದಿರಲಿಲ್ಲ. ಅಷ್ಟೊತ್ತು ನಾವೊಂದು ವರಿ ಹಿಡ್ಕೊಂಬಂದಿದ್ದೋ ಉಳಿ ಚಿಕ್ಕಣ್ಣವ್ರ ಹತ್ರ 1,48ಕ್ಕೆ. ಅದು ಬಿಟ್ಟರೆ ಇವರೇನೆ ಹೈಯೆಸ್ಟ್ ಬೆಲೆ, ಹೈಯೆಸ್ಟ್ ಇದು ಕೊಟ್ಟು ತಗೊಂಬಂದಿದ್ದು. ಅವತ್ತಿಂದ ಈಚೆಗೆ ಮಿನಿಮಮ್ ಅಂದರೂ ಇಲ್ಲಿ ಈ ಜಾಗದಲ್ಲಿ 15-20 ಕರುಗಳು ಇರ್ತವೆ, ಓದ್ತಾ ಇರ್ತವೆ, ನಡೀತಾ ಇದೆ ಅದೇ ಥರ. ಅಣ್ಣ, ಇವರು ಜಾತ್ರೆಗೇನೆ ಹಾಕಲ್ಲ? ಜಾತ್ರೆಗೆ ಹಾಕ್ತಾರಣ್ಣ. ಶೋಕಿ ಮಾಡಬೇಕು ಅಂತಲೇ ಕಟ್ಟವ್ರಣ್ಣ ಅವರು ಲಾಭ ಮಾಡಬೇಕು, ಇದರಿಂದನೇ ಇದು ಮಾಡಬೇಕು ಅನ್ನೋದೇನಿಲ್ಲ. ಒಂದು ಶೋಕಿ, ಒಂದು ಕಾಯಸ್ಸು. ಅವ್ರು ಸಿದ್ಧಗಂಗೆ ಮಾಡಲೇಬೇಕು, ಜಾಗಕ್ಕೋಸ್ಕರನಾರೋ ಸರಿ. ಆ ಸಿದ್ಧಗಂಗೆ ಜಾತ್ರೆ ಮಾಡಬೇಕು ಅನ್ನೋ ಒಂದು ಕಾರಣಕ್ಕೋಸ್ಕರ ಕಟ್ಕೋತವ್ರೆ. ಇತ್ತೀಚೆಗೆ ಒಂದು ವರ್ಷ 2 ವರ್ಷದಿಂದ ಈಚೆಗೆ ಕೆಂಗಲ್ ಮಾಡ್ತಾವ್ರೆ. ಕೆಂಗಲ್ಲು ಸುಮ್ಮನೆ ನೋಡೋಣ, ನಮ್ಮ ಹತ್ರ ಜಾತ್ರೆ ಅಲ್ವಾ, ನಾವು ಹತ್ರ ಜಾತ್ರೆನೇ ಆಗ್ತೀವಿ, ದೂರ ಜಾತ್ರೆಗೆ ಹಾಕ್ತೀವಿ ಅಂತ ಇದು ಮಾಡ್ತಾರೆ ಅಂದ್ಬಿಟ್ಟು ನಮ್ಮ ಇದ್ರ ಮೇಲೆ ಮೆರೆಗೆ ಮೇಲೆ ಈಗ ಕೆಂಗಲ್ ಜಾತ್ರೆನೂ ಮಾಡ್ತಾವ್ರೆ. ಮಾಗಡಿ ಜಾತ್ರೆಗೆ ಏನಾದ್ರು ಹಾಕಿದ್ರೆ ಹಾಕ್ತಾರೆ, ಇಲ್ಲದವ್ರು ಇಲ್ಲ. ಅಲ್ಲೂ ಸಿದ್ಧಗಂಗೆ ಮೇಯ್ನು, ಸಿದ್ಧಗಂಗೆ ಜಾತ್ರೆ ಮಾಡಲೇಬೇಕು.